ನಮಸ್ಕಾರ ಎಲ್ಲರಿಗೂ. ಸಿಂಪಲ್ ಕುಕ್ ವಿತ್ ಸುಶ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಿಮಗೆ 15ರಿಂದ 20 ನಿಮಿಷದೊಳಗಡೆ ಆಗುವಂಥ ಒಂದು ಸಬ್ಬಕ್ಕಿ ಇಡ್ಲಿನ ಹೇಗೆ ತಯಾರಿಸೋದು ಅನ್ನೋದನ್ನು ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಸಬ್ಬಕ್ಕಿನ 15 ಮಿನಿಟ್ಸ್ ಟು 20 ಮಿನಿಟ್ಸ್ ನೀವು ನೆನೆಸಿಟ್ಕೊಳ್ಳಿ. ಸೊ ಇದರಿಂದ ನಿಮಗೆ ಸಬ್ಬಕ್ಕಿ ಬೇಗ ನೆಂದಾಗ ಇಡ್ಲಿ ಚೆನ್ನಾಗಿ ಬರುತ್ತೆ. ಸೊ ಶಾವಿಗೆನ ತಗೊಳ್ಳಿ. ಶಾವಿಗೆ ಜೊತೆಗೆ ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಚಿರೋಟಿ ರವೆನ ತಗೋತಾ ಇದ್ದೀವಿ. ಸ್ವಲ್ಪ ಅದಕ್ಕೆ ನಾವೇನು ಮಾಡೋಣ, ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ತುರಿನ ಹಾಕ್ತಾಯಿದ್ದೀವಿ. ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ತುರಿ ನಿಮಗೆ ಆಲ್ರೆಡಿ ಗೊತ್ತಿದೆ, ಇದೊಂಥರ ಫ್ಲೇವರನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ಅದ್ರ ಜೊತೆಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಏನಪ್ಪ ಅಂತಂದರೆ ಮೊಸರು. ಈ ಮೊಸರನ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಖಾರಕ್ಕೆ ಮೆಣಸಿಕಾಯಿ ಮತ್ತು ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋ ಇನ್ನೊಂದು ಪದಾರ್ಥ ಯಾವುದು ಅಂತಂದರೆ ಉಪ್ಪು. ಇಷ್ಟು ಪದಾರ್ಥಗಳನ್ನ ನಾವೇನು ಮಾಡ್ತಾಯಿದ್ದೀವಿ, ಒಂದು ಬೌಲಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ನೆನೆಸಿ, ಮೊಸರಲ್ಲಿ ಜಾಸ್ತಿ ನೀರು ಯೂಸ್ ಮಾಡಬೇಡಿ, ಮೊಸರಲ್ಲಿ ನೆನೆಸ್ಬಿಟ್ಟು ಚೆನ್ನಾಗಿ ಒಂದು 10 to 15 ಮಿನಿಟ್ಸ್ ಎತ್ತಿಟ್ಬಿಡಿ. ನಂತರ ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಕ್ಕೆ ಅಥವಾ ಒಂದು ಒಗ್ಗರಣೆ ಸ್ಮೆಲ್ಲು ಸಖತ್ತಾಗಿ ಕುಟುಂಬ ಅನ್ನೋಕ್ಕೆ ನಾನಿಲ್ಲಿ ಜೀರಿಗೆ, ಸಾಸಿವೆ ಮತ್ತು ಕರಿಬೇವನ್ನ ತಗೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಏನೇನು ತೊಗೊಂಡಿರ್ಬೋದು ಅಂದರೆ ಇನ್ನೊಂದು ಉದ್ದಿನ ಬೇಳೆ ತೊಗೊತಾ ಇದ್ದೀನಿ. ಇದರ ಉದ್ದಿನ ಬೇಳೆನಾರು ಆಗಿರ್ಬೋದು ಅಥವಾ ಉದ್ದಿನ ಕಾಳಾದರೂ ಆಗಿರ್ಬೋದು. ಇದನ್ನಿಷ್ಟನ್ನು ತೊಗೊಂಡ್ಬಿಟ್ಟು ಒಂದು ಸ್ಮಾಲಾಗಿ ಒಗ್ಗರಣೆ ಮಾಡೋಣ ಸಣ್ಣದಾಗಿ. ಸೊ ಈ ಒಗ್ಗರಣೆಗೆ ನಾನು ತೊಗೊಂಡಿರೋದು ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು, ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿದೆ. ಸೊ ಇದು ಏನದು ಡೈಜೆಷನ್ ಬೇಗ ಆಗುತ್ತೆ ಮತ್ತು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ. ಸೊ ಈಗ ನಾನು ಉದ್ದಿನ ಬೇಳೆ ಹಾಕ್ಕೊಂಡೆ, ಜೀರಿಗೆ ಹಾಕ್ಕೊಂಡೆ, ಹಾಗೆ ಕರಿಬೇವು ಮತ್ತು ಸಾಸಿವೆನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ಒಂದು ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಒಗ್ಗರಣೆ ರೆಡಿ ಆಯ್ತಪ್ಪ ಅಂತಂದರೆ ಅದನ್ನು ಬ್ಯಾಟರ್ಗೆ ಪ್ರಿಪೇರ್ ಮಾಡಿ. ಇಡ್ಲಿ ಬ್ಯಾಟರ್ ನಮಗೀಗ ರೆಡಿ ಆಯಿತು. ಈ ಬ್ಯಾಟರ್ನ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇಡ್ಲಿ ಸ್ಟ್ಯಾಂಡ್ಗೆ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಇಬ್ಬರಿಗೋಸ್ಕರ ಮಾಡೋದ್ರಿಂದ ನಾನು ಸ್ಮಾಲ್ ಪ್ಲೇಟ್ಸಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಮಕ್ಳಿಗೆ ಬೇಕಾದ್ರೂ ಕೊಡ್ಬೋದು. ಇನ್ನೂ ತಂಪಾಗಿರುತ್ತಲ್ಲ, ಇದ್ರದ್ದು ಹೆಲ್ತ್ ಟಿಪ್ಸ್ ಆಮೇಲೆ ಹೇಳ್ತಾ ಹೋಗ್ತೀನಿ. ಸೊ ಇದನ್ನು ನಾನು ಸ್ಮಾಲ್ ಅಂದರೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಅದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಕೆಲವೊಬ್ಬರು ಇಡ್ಲಿ ಸ್ಟ್ಯಾಂಡ್ ಯೂಸ್ ಮಾಡ್ತಾರೆ, ಕೆಲವೊಬ್ಬರು ಕುಕ್ಕರ್ನ ಯೂಸ್ ಮಾಡಿಬಿಟ್ಟು ಇಡ್ಲಿನ ಪ್ರಿಪೇರ್ ಮಾಡ್ತಾರೆ. ಬಟ್ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಪಾತ್ರೆನ ಯೂಸ್ ಮಾಡಿಬಿಟ್ಟು ಇಡ್ಲಿ ಬ್ಯಾಟರ್ನ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಖಾರದ ಚಟ್ನಿನೂ ಕೂಡ ಮಾಡಿದ್ದೆ. ಈ ಖಾರದ ಚಟ್ನಿನೂ ಸೂಪರ್ ಆಗಿದೆ. ಸೊ ಆ ಖಾರದ ಚಟ್ನಿ ರೆಸಿಪಿ ಯಾವಾಗ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಸಬ್ಬಕ್ಕಿ ಇಡ್ಲಿದು ಹೆಲ್ತ್ ಟಿಪ್ಸ್ನ ನೋಡೋಣ ಬನ್ನಿ. ಸಬ್ಬಕ್ಕಿ ಅಂತಂದರೆ ನಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಇದು ಒಳ್ಳೆ ಆರೋಗ್ಯಕ್ಕೆ ತಂಪನ್ನು ಮತ್ತು ದೇಹಕ್ಕೆ, ಬಿಸಿಲುಗಾಲ ಅಲ್ವಾ ಇವಾಗ, ದೇಹಕ್ಕೆ ತುಂಬ ತಂಪು ಮಾಡುತ್ತೆ. ಇದನ್ನು ಮರಗೆಣಸಿಂದ ಮಾಡಿರ್ತಾರೆ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಯೂಸ್ ಮಾಡೋದ್ರಿಂದ ನಮ್ಮ ಡೈಜೆಷನ್ನು ಮತ್ತು ಇಂಟೆಸ್ಟೈನಲ್ಲಿ ಏನಾದ್ರು ಸಮಥಿಂಗ್ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಕೂಡ ರಿಲೀಫ್ ಆಗುತ್ತೆ. ಇದನ್ನು ಮಜ್ಜಿಗೆ ಜೊತೆಗೂ ಚೆನ್ನಾಗಿ ನೆನೆಸ್ಬಿಟ್ಟು ಕುಡಿತಾರೆ, ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಆಲ್ರೆಡಿ ನಾವು ಶಾವಿಗೆ ಕೂಡ ನಮಗೆ ಗೊತ್ತಿರೋ ಹಾಗೆ ಅದು ಕೂಡ ಅಕ್ಕಿಯಿಂದ ಮಾಡಿರೋದ್ರಿಂದ. ಸೊ ಇಲ್ಲಿ ಶಾವಿಗೆ ಕೂಡ ನಾವು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಇದು ಕೂಡ ಒಂಥರ ಅಕ್ಕಿಯಿಂದ ಮಾಡಿರೋದ್ರಿಂದ ಇದು ಕೂಡ ಒಳ್ಳೆಯದು ದೇಹಕ್ಕೆ. ಸೊ ಹಾಗಾಗಿ ಶಾವಿಗೆನೂ ಯೂಸ್ ಮಾಡ್ತೀವಿ. ಆದರೆ ಈಗಿನ ಕಾಲದಲ್ಲಿ ಶಾವಿಗೆನೇ ಮರ್ತುಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿದೆ. ಈ ಹೆಲ್ತ್ ಟಿಪ್ಸು ಮತ್ತು ನಿಮಗೆ ಸಬ್ಬಕ್ಕಿ ಇಡ್ಲಿ ಇಷ್ಟ ಆಗಿದರೆ ನನ್ನನ್ನು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚು ವೀಡಿಯೋಗಳನ್ನ ಹಾಕ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು.